ಇದು ಸಮಸ್ತ ಕನ್ನಡಿಗರಿಗೆ ಸಂತಸದ ಸುದ್ದಿ. ಕನ್ನಡದ ಪ್ರಸಿದ್ಧ ಲೇಖಕಿಯಾಗಿರುವ ಬಾನು ಮುಸ್ತಾಕ್ ರವರು ರಚಿಸಿರುವ ಎದೆಯ ಹಣತೆ ಎಂಬ ಕೃತಿಯು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯ ಪಟ್ಟಿಗೆ ಆಯ್ಕೆಯಾಗಿರುವುದು ಸಮಸ್ತ ಕನ್ನಡಿಗರಿಗೆ ಬಹಳ ಸಂತೋಷ ಹಾಗೂ ಹೆಮ್ಮೆಯ ಸಂಗತಿ. ವರ್ಷಕ್ಕೊಮ್ಮೆ ವಿಶ್ವ ಮಟ್ಟದಲ್ಲಿ ನೀಡಲಾಗುವ ಶ್ರೇಷ್ಠ ಪ್ರಶಸ್ತಿಯಾಗಿದೆ ಪ್ರತಿಷ್ಠಿತ ಇಂಟರ್ ನ್ಯಾಷನಲ್ ಬುಕರ್ ಪ್ರೈಸ್. ಈ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯು ವಿಶ್ವ ಮಟ್ಟದಲ್ಲಿ ಆಯ್ದ ಕೆಲವು ಪರಿಣಾಮಕಾರಿ ಕೃತಿಗಳ ಪಟ್ಟಿಯನ್ನ ಮೊದಲು ಘೋಷಣೆ ಮಾಡಿ ನಂತರ ಅದರಲ್ಲೊಬ್ಬರನ್ನ ಪ್ರಶಸ್ತಿ ವಿಜೇತರನ್ನಾಗಿ ಘೋಷಿಸಲಾಗುತ್ತದೆ. ಲೇಖಕಿ ಬಾನು ಮುಸ್ತಾಕ್ ರವರು ಬರೆದ ಎದೆಯ ಹಣತೆ ಎಂಬ ಕೃತಿಯನ್ನ ದೀಪಾ ಬಸ್ತಿಯವರು ಹಾರ್ಟ್ ಲ್ಯಾಂಪ್ ಎಂದು ಇಂಗ್ಲಿಷ್ಗೆ ಅನುವಾದಿಸಿದ್ರು. ಪ್ರಸ್ತುತ ಕೃತಿಯು ಪ್ರತಿಷ್ಠಿತ ಬುಕರ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಬಾನು ಮುಸ್ತಾಕ್ ರವರು 1954 ಏಪ್ರಿಲ್ 3ರಂದು ಹಾಸನದಲ್ಲಿ ಜನಿಸಿದ್ರು. ಬಿಎಸ್ಸಿ LLB ಪದವೀಧರೆಯಾಗಿರುವ ಇವರು ವೃತ್ತಿಯಲ್ಲಿ ನ್ಯಾಯವಾದಿ. 1970ರ ದಶಕದಲ್ಲಿ ಬರಹ ರಂಗಕ್ಕೆ ಪ್ರವೇಶಿಸಿದ್ರು. ಪಿ ಲಂಕೇಶ್ ಹಾಗೂ ಇತರ ಬಂಡಾಯ ಸಾಹಿತಿಗಳಿಂದ ಹೆಚ್ಚು ಪ್ರೇರಿತರಾಗಿ ಸಮಾಜದಲ್ಲಿ ಹೆಣ್ಣಿನ ಮೇಲಿನ ಶೋಷಣೆ ಹಾಗೂ ದೌರ್ಜನ್ಯಗಳ ಮತ್ತು ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ತನ್ನ ಲೇಖನಿ ಹಾಗೂ ಪ್ರತಿಭಟನೆಗಳ ಮೂಲಕ ಸದಾ ಹೋರಾಡ್ತಾ ಇದ್ರು. ಲಂಕೇಶ್ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ 9 ವರ್ಷಗಳ ಕಾಲ ಬಾನು ಮುಸ್ತಾಕ್ ಸೇವೆ ಸಲ್ಲಿಸಿದ್ದಾರೆ. ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಸಫೀರಾ, ಬಡವರ ಮಗಳು ಹೆಣ್ಣಲ್ಲ, ಕುಬ್ರ ಇಬ್ಬನಿಯ ಕಾವು, ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಹೀಗೆ ಬಾನು ಮುಸ್ತಾಕ್ ರವರು ಬರೆದ ಇತ್ಯಾದಿ ಹಲವು ಕೃತಿ, ಕವನ ಸಂಕಲನ, ಕತೆ, ಕಾದಂಬರಿಗಳು ಅತ್ಯಂತ ಜನಪ್ರಿಯತೆ ಗಳಿಸಿದೆ ಮತ್ತು ಇತರ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿವೆ. ಬಾನು ಮುಸ್ತಾಕ್ ಬರೆದ ಬೆಂಕಿ ಮಳೆ ಕಥೆಯು ಹಸೀನಾ ಎಂಬ ಚಲನಚಿತ್ರವಾಗಿ ಹೊರಹೊಮ್ಮಿದ್ದು ಅದಕ್ಕೆ 3 ರಾಷ್ಟ್ರ ಪ್ರಶಸ್ತಿಗಳು ಲಭಿಸಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ಕಲ್ಪವಳ್ಳಿ ಪ್ರಶಸ್ತಿ, ಪದ್ಮಭೂಷಣ ಬಿ ಸರೋಜಾದೇವಿ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಬಾನು ಮುಸ್ತಾಕ್ ರವರಿಗೆ ಲಭಿಸಿವೆ. ಕನ್ನಡ ಲೇಖಕಿಯ ಒಂದು ಕೃತಿಯು ಬುಕರ್ ಪ್ರಶಸ್ತಿಯ ಪಟ್ಟಿಗೆ ಆಯ್ಕೆಯಾಗಿದ್ದು ಕನ್ನಡ ಸಾಹಿತ್ಯಕ್ಕೆ ದೊರೆತ ಗೌರವ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಲವು ಸಾಹಿತಿಗಳು ಬಾನು ಮುಸ್ತಾಕ್ ರವರನ್ನ ಶ್ಲಾಘಿಸಿ ಶುಭಾಶಯ ಸಲ್ಲಿಸಿದ್ದಾರೆ. ತನ್ನ ಅಮೋಘ ಸಾಹಿತ್ಯದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯ ಕಂಪನ್ನ ಬೀರಿದ ಸಾಮಾಜಿಕ ಹೋರಾಟಗಾರರು ಹಾಗೂ ಬಂಡಾಯ ಸಾಹಿತಿ ಬಾನು ಮುಸ್ತಾಕ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.